ಬೇಡ ಅಂತ ಅನಿಸುತ್ತೆ. ಯಾಕಂದರೆ ಮನೇಲಿ 1 ಗ್ರಾಮ್ ಕೊಡ್ಸೋಕ್ಕೆ ಕಷ್ಟ. ಇನ್ನಂಥದ್ರಲ್ಲಿ ಮದುವೆ ಏನಾನ ಸೆಟ್ ಆದರೆ ಮಕ್ಕಳಿಗೆ ಅವ್ರಿಗೆ ಕೇಳ್ತಾರೆ 20-30 ಗ್ರಾಮ್ ಚಿನ್ನ ಕೇಳ್ತಾರೆ. ಅಷ್ಟೆಲ್ಲ ಪರ್ಚೇಸ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ಆಮೇಲೆ ದೇಶದಲ್ಲಿ ಮೋದಿಯವ್ರು ಏನು ಹೇಳ್ಬಿಟ್ರು ಜನ ಬೇಗ ಇದು ಮಾಡ್ಕೊಂಡ್ಬಿಡ್ತಾರೆ, ತೊಗೊತಾರೆ ಮನಸ್ಸಿಗೆ. ಮೋದಿಯವ್ರು ಏನು ಮಾಡಿದ್ರು ಒಳ್ಳೆಯದೇ ಮಾಡ್ತಾರೆ ಅನ್ನೋದು ಜನ ಇದು ಮಾಡ್ಕೊಂಡಿದ್ದಾರೆ. ಹಂಗಾಗಿ ಏನಾಗ್ತದೆ ಅಂದರೆ ಇದು ಒಂದು ಚೈನ್ ಲಿಂಕು. ಒಂದು ಜ್ಯುವೆಲ್ರಿ ಶಾಪ್ ಒಂದು ಕಾಣಿಸ್ಬೋದು ನಾವು, ಅದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಜ್ಯುವೆಲ್ರಿ ಶಾಪ್ ಬಾಕ್ಸು ಇರುತ್ತೆ, ಆ ಬಾಕ್ಸ್ ಹಿಂದೆ ವರ್ಕರ್ಸ್ ಇರ್ತಾರೆ, ಅವ್ರಿಗೂ ಏಟು ಬೀಳುತ್ತೆ. ಹಂಗಾಗಿ ಇದು ಹೇಳುವಾಗ ಅವರು ಒಂದು ಸ್ವಲ್ಪ ಇಷ್ಟು % ಪರ್ಚೇಸ್ ಮಾಡಿ ಅಂತ ಹೇಳ್ಬೋದಾಗಿತ್ತು. ಹೇಳಿದರೆ ಚೆನ್ನಾಗಿತ್ತು. ಮೋದಿ ಮಾತನ್ನ ಬೇಗ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನಾನು ಇದು ಮಾಡ್ತಾಯಿದ್ದೀನಿ. ಹಾಂ, ಮೋದಿ ಬೇಕು ಅನಿಸುತ್ತೆ. ಇವಾಗ ತೊಗೊಳಕ್ಕಾಗಲ್ಲ. ಹೆಂಗೆ ತೊಗೊಳಕ್ಕಾಗುತ್ತೆ? ಒಂದು ಸಮಾಧಾನ ಅಂದರೆ ಹೆಣ್ಮಕ್ಳಿರೋರು ಒಂದು ಸ್ವಲ್ಪ ರೈಸ್ ಮಾಡ್ಬೋದು. ಯಾರಿಗೆ ಗಂಡನ ಮನೆಯವ್ರಿಗೆ. ಇವಾಗ ಮೋದಿ ಅವ್ರು ಹೇಳಿದ್ದಾರೆ ಚಿನ್ನ ಪರ್ಚೇಸ್ ಮಾಡಬೇಡಿ ಅಂತ, ಹಂಗಾಗಿ ನಾವು ಏನೂ ಕೊಡೋಕ್ಕಾಗಲ್ಲ ಅಂತ ಇದೊಂದು ಟೈಮು ಅಷ್ಟೇ. ಅದೊಂದು ಸಮಾಧಾನ ಬಿಟ್ಟರೆ ಇನ್ನೇನು ಇದರಿಂದ ಲಾಭ ಇಲ್ಲ, ಎಲ್ಲರಿಗೂ ಕಷ್ಟನೇ. ಹಾಂ, ನನ್ನ ಹೆಸರು ಹೇಮಲತಾ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.